ಇಂತಹ ಅನಾಹುತವನ್ನು ಗೈದು ಬಿಟ್ಟಿರಿ ಜೀಯ. ಶಾಪವಾಕ್ಯವನ್ನು ಕೊಟ್ಟು ಬಿಟ್ಟಿರೆ. ಶಾಪವನ್ನು ಕೊಡುವುದಕ್ಕಿಂತ ಅರೆಗಳಿಗೆ ಮುಂಚಿತವಾಗಿ ಪ್ರಕರಣದ ಬಗ್ಗೆ ಸಮಗ್ರವಾಗಿ ಅವಲೋಕನ ಮಾಡುತ್ತಿದ್ರೆ ತಮ್ಮ ಬಾಯಿಂದ ಇಂತಹ ಶಾಪವಾಕ್ಯಗಳು ಹೊರಬರ್ತಿರ್ಲಿಲ್ವೋ ಏನು? ಕೇವಲ ನನ್ನಿಂದ ನಿಮ್ಮ ಮಗಳ ಬಾಳು ಹಾಳಾಯಿತು ಎನ್ನುವುದನ್ನಷ್ಟೇ ಅರ್ಥವಿಸಿಕೊಂಡ ನೀವು ಘೋರವಾದ ಶಾಪವನ್ನಿಟ್ಟಿರೆ. ಇಲ್ಲ ಪ್ರಭು, ಇಲ್ಲ. ಒಬ್ಬ ಗಂಡಸಿನ ಯಶಸ್ಸಿಗೆ ಹೇಗೆ ಹೆಣ್ಣು ಕಾರಣಳೋ ಹಾಗೆ ಒಬ್ಬ ಗಂಡಸಿನ ಅಧಪತನಕ್ಕೂ ಒಬ್ಬಳು ಹೆಣ್ಣೇ ಕಾರಣಳು ಎನ್ನುವಂತಹ ಸತ್ಯವನ್ನು ಯಾಕೆ ಪ್ರಭು ತಾವು ತಿಳಿಯದಾಗಿ ಹೋದಿರಿ? ನನ್ನಿಂದ ನಿಮ್ಮ ಮಗಳ ಬಾಳು ಹಾಳಾಯ್ತಲ್ವೇ? ಇಲ್ಲ ಪ್ರಭು, ಇಲ್ಲ. ಹೊಸ ಬಾಳ ಹೊಸ್ತಿಲಲ್ಲಿ ನಿಂತು ಹೊಸ ಹೆಜ್ಜೆಯನ್ನಿಡುವುದಕ್ಕೆ ಹಾತೊರೆಯುತ್ತಾ ಇದ್ದೆ ಅಂತಾದ್ರೆ ಪ್ರಥಮ ರಾತ್ರಿಯಂದೇ ನನ್ನ ಪ್ರಣಯವನ್ನು ಬದ್ಧಗೊಳಿಸಿ ಬಿಟ್ಟಳು ಜೀಯ. ನಿಮ್ಮ ಮೇಲೆ ಆಣೆ ಭಾಷೆಯನ್ನಿತ್ತಳು. ಒಬ್ಬ ಗಂಡಸಾಗಿ ನಾನೇನು ಮಾಡಬೇಕು ಹೇಳಿ? ಆದರೂ ಮನೆತನದ ಮಾನಕ್ಕೆ ಮರ್ಯಾದೆ ಗಂಜಿ ಸುಮ್ಮನಿದ್ದೆ ಪ್ರಭು. ಒಬ್ಬ ಚಕ್ರವರ್ತಿಯಾದಂತಹ ನನ್ನನ್ನೇ ಆಡುವುದಕ್ಕೆ ಪ್ರಯತ್ನ ಪಟ್ಟಳು. ನನ್ನ ಮನದ ರಸೆ ಆಗಲಿಲ್ಲ ಪ್ರಭು. ನನ್ನ ಮನೆಗೆ ಯಜಮಾನಿಯಾದಳು. ಒಬ್ಬ ಹೆಣ್ಣಿಗೆ ಅನ್ಯಾಯವಾಗುತ್ತದೆ ಅಂತ ಗೊತ್ತಾದ್ರೆ ಸಾಕು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೇಳುವುದಕ್ಕೆ 1000 ಮಂದಿ ಬರ್ತಾರೆ. ಒಬ್ಬ ಗಂಡಸಿಗಾದಂತಹ ಅನ್ಯಾಯ ಪ್ರಭು ಕೇಳುವುದಕ್ಕೆ ಯಾರೂ ಇಲ್ವೇ? ನೀವಿದ್ದೀರಲ್ಲ. ಪ್ರಪಂಚದಲ್ಲಿ ದುಷ್ಟರು ಎನಿಸಲ್ಪಟ್ಟಂತಹ ರಾಕ್ಷಸರಿಗಾದರೂ ಒಂದು ಅಸ್ತಿತ್ವವನ್ನು ಕಲ್ಪಿಸಿದವರು ತಾವು. ಸಂಸ್ಕಾರ ವಿಹೀನರಾದಂತಹ ರಾಕ್ಷಸರಿಗೂ ಸಂಸ್ಕಾರ ಇದೆ ಎನ್ನುವುದನ್ನು ತೋರಿಸಿಕೊಟ್ಟವರು ನೀವು. ಆದರೆ ಜೀವನದಲ್ಲಿ ನಿಮ್ಮ ಮಗಳ ಸಂಸ್ಕಾರ ಇಲ್ಲ ಪ್ರಭು, ಇಲ್ಲ. ನಾ ಹೇಳಬಾರ್ದು, ನಾನು ಆಡಬಾರ್ದು. ಆದರೆ ಒಂದು ವಿಚಾರವನ್ನು ಹೇಳಬಲ್ಲೆ ಪ್ರಭು. ಒಬ್ಬ ಗಂಡನಾದವ ಒಬ್ಬಾಕೆ ಹೆಣ್ಣಿನಲ್ಲಿ ಅಥವಾ ಒಬ್ಬಾಕೆ ಹೆಂಡತಿಯಲ್ಲಿ ಬಯಸುವುದು ಕೇವಲ ದೈಹಿಕವಾದಂತಹ ಸಾಂಗತ್ಯವನ್ನಲ್ಲ, ನಿಷ್ಕಲ್ಮಶವಾದಂತಹ ಪ್ರೇಮವನ್ನು ಪ್ರಭು. ಅದು ನನ್ನ ಮನೆಯಲ್ಲಿ ನನಗೆ ಸಿಗಲಿಲ್ಲ. ಹೌದು, ನಾನು ಒಪ್ಪಿಕೊಳ್ತೇನೆ, ನಾನು ಶರ್ಮಿಷ್ಠೆಯನ್ನು ವಹಿಸಿದ್ದು ತಪ್ಪೇ. ಆದರೆ ನನ್ನ ಮನೆಯಲ್ಲಿ ಸಿಕ್ಕದಂತಹ ಸುಖ, ಆ ಸವಿನುಡಿ, ಆ ಪ್ರೀತಿಯ ಮಾತುಗಳು ನನಗೆ ಅವಳಲ್ಲಿ ಸಿಕ್ಕಿತು ಪ್ರಭು. ನೋವು, ಹೀಯಾಳಿಕೆ, ನಿರಾಸೆಯ ನುಡಿಗಳನ್ನು ಕೇಳಿ 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 ನನ್ನ ಕಿವಿ ಮರಗಟ್ಟಿ ಹೋಗಿತ್ತು ಪ್ರಭು. ಅವಳ ಮಾತುಗಳು ಎನ್ನುವುದು ನನ್ನ ಕಿವಿಗೆ ಅಮೃತದ ಸೋನೆಯನ್ನು ಹರಿಸಿದ ಅನುಭವ ಆಯಿತು. ನನ್ನನ್ನು ನಾ ಮರೆತು ಹೋದೆ, ಅವಳೊಳಗೆ ಎರಕವಾಗಿ ಹೋದೆ. ಆದರೆ ನೋಡಿದಿರಾ ಪ್ರಭು, ನನ್ನ ನಾಡಿನ ಪ್ರಜೆಗಳು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ನಮ್ಮನ್ನು ಮಕ್ಕಳೋಪಾದಿಯಲ್ಲಿ ಪಾಲಿಸ್ತಾ ಇದ್ದಂತಹ ಚಕ್ರೇಶ್ವರನ ಸ್ಥಿತಿ ಹೀಗಾದ ಮೇಲೆ ನಮಗೇನು ಗತಿ ಎನ್ನುವ ಹಾಗೆ. ಅವರು ತಮಗೆ ಯಾವ ಅನ್ಯಾಯವನ್ನು ಮಾಡಿದ್ದಾರೆ ಪ್ರಭು? ಇದು ಅವರಿಗೂ ಶಿಕ್ಷೆ ಅಲ್ವೇ? ಆದರೆ ನನ್ನ ಮನಸ್ಸಿನಲ್ಲಿ ಉಳಿದಿರುವಂತಹ ಪ್ರಶ್ನೆ ಒಂದೇ ಪ್ರಭು. ಈಗ ನಾ ವೃದ್ಧನಾಗಬೇಕು ಎನ್ನುವ ಹಾಗೆ ಅಕಾಲದಲ್ಲಿ ನನಗೆ ವೃದ್ಧಾಪ್ಯವನ್ನಿಟ್ಟಿರಲ್ಲ, ನಾನು ಮಾಡಿದ ಯಾವ ತಪ್ಪಿಗೆ ಪ್ರಭು ಈ ಶಿಕ್ಷೆ?